ಅಧ್ಯಾಯ 13 ಮತ್ತು 14. ಭಗವಾನ್ ರುದ್ರನು ಬ್ರಹ್ಮದೇವರ ಮುಖದಿಂದ ಪ್ರಕಟವಾದ ರಹಸ್ಯ, ರುದ್ರನ ಮಹಾಮಹಿಮ ಸ್ವರೂಪದ ವರ್ಣನೆ, ಅವನಿಂದ ರುದ್ರಗಣರ ಸೃಷ್ಟಿ ಹಾಗೂ ಬ್ರಹ್ಮದೇವರು ತಡೆದಾಗ ಸೃಷ್ಟಿಯಿಂದ ನಿವೃತ್ತನಾಗುವುದು. ಋಷಿಗಳು ಕೇಳಿದರು, ಪ್ರಭೋ, ನೀವು ಚತುರ್ಮುಖ ಬ್ರಹ್ಮದೇವರ ಬಾಯಿಯಿಂದ ಪರಮಾತ್ಮ ರುದ್ರದೇವರ ಸೃಷ್ಟಿಯನ್ನು ಹೇಳಿದಿರಿ. ಈ ವಿಷಯದಲ್ಲಿ ನಮಗೆ ಸಂಶಯವಾಗುತ್ತದೆ. ಯಾರು ಪ್ರಳಯ ಕಾಲದಲ್ಲಿ ಕುಪಿತನಾಗಿ ಬ್ರಹ್ಮ, ವಿಷ್ಣು ಮತ್ತು ಅಗ್ನಿ ಸಹಿತ ಸಮಸ್ತ ಲೋಕಗಳನ್ನು ಸಂಹಾರ ಮಾಡಿಬಿಡುವನೋ, ಯಾರಿಗೆ ಬ್ರಹ್ಮ ಮತ್ತು ವಿಷ್ಣುವು ಭಯದಿಂದ ನಮಸ್ಕರಿಸುವರೋ, ಯಾವ ಲೋಕ ಸಂಹಾರಕಾರಿ ಮಹೇಶ್ವರನ ವಶದಲ್ಲಿ ಅವರಿಬ್ಬರು ಸದಾಕಾಲ ಇರುವರೋ, ಯಾವ ಮಹಾದೇವನು ಹಿಂದೆ ಬ್ರಹ್ಮ ಮತ್ತು ವಿಷ್ಣು ಇವರನ್ನು ತನ್ನ ಶರೀರದಿಂದ ಪ್ರಕಟಿಸಿದ್ದನೋ, ಯಾವ ಪ್ರಭುವು ಸದಾ ಅವರಿಬ್ಬರ ಯೋಗಕ್ಷೇಮದ ನಿರ್ವಾಹ ಮಾಡುವನೋ, ಆ ಆದಿದೇವ ಪುರಾತನ ಪುರುಷ ಭಗವಾನ್ ರುದ್ರನು ಅವ್ಯಕ್ತ ಜನ್ಮ ಬ್ರಹ್ಮದೇವರ ಪುತ್ರನು ಹೇಗಾದನು? ಅಯ್ಯ, ಭಗವಾನ್ ಬ್ರಹ್ಮನು ಮುನಿಗಳಲ್ಲಿ ಹೇಳಿರುವುದನ್ನು ತಾವು ಸರಿಯಾಗಿ ತಿಳಿಸಿರಿ. ಭಗವಾನ್ ಶಿವನ ಉತ್ತಮ ಕೀರ್ತಿಯನ್ನು ಶ್ರವಣಿಸಲು ನಮ್ಮ ಹೃದಯದಲ್ಲಿ ಬಹಳ ಶ್ರದ್ಧೆ ಇದೆ. ವಾಯುದೇವರು ಹೇಳಿದರು, ಬ್ರಾಹ್ಮಣರೇ, ನೀವೆಲ್ಲರೂ ಜಿಜ್ಞಾಸೆಯಲ್ಲಿ ಕುಶಲರಾಗಿರುವಿರಿ. ಆದ್ದರಿಂದ ನೀವು ಇಂತಹ ಬಹಳ ಉತ್ತಮ ಪ್ರಶ್ನೆಯನ್ನು ಕೇಳಿರುವಿರಿ. ನಾನು ಕೂಡ ಹಿಂದೆ ಪಿತಾಮಹ ಬ್ರಹ್ಮದೇವರ ಮುಂದೆ ಇದೇ ಪ್ರಶ್ನೆಯನ್ನಿಟ್ಟಿದ್ದೆ. ಅದರ ಉತ್ತರವಾಗಿ ಬ್ರಹ್ಮದೇವರು ಹೇಳಿದುದನ್ನೇ ನಾನು ನಿಮಗೆ ತಿಳಿಸುವೆನು. ರುದ್ರದೇವನು ಹೇಗೆ ಉತ್ಪನ್ನನಾದನು ಹಾಗೂ ಬ್ರಹ್ಮ ವಿಷ್ಣು ಇವರ ಪರಸ್ಪರ ಉತ್ಪತ್ತಿ ಹೇಗಾಯಿತು, ಅದೆಲ್ಲ ವಿಷಯವನ್ನು ತಿಳಿಸುತ್ತಿದ್ದೇನೆ. ಬ್ರಹ್ಮ, ವಿಷ್ಣು ಮತ್ತು ರುದ್ರ ಮೂವರು ಕಾರಣಾತ್ಮ ಆಗಿದ್ದಾರೆ. ಅವರು ಕ್ರಮವಾಗಿ ಚರಾಚರ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರಗಳ ಕಾರಣರಾಗಿದ್ದಾರೆ ಮತ್ತು ಸಾಕ್ಷಾತ್ ಮಹೇಶ್ವರನಿಂದ ಪ್ರಕಟರಾಗಿರುವರು. ಅದರಲ್ಲಿ ಪರಮ ಐಶ್ವರ್ಯ ನೆಲೆಗೊಂಡಿದೆ. ಅವರು ಪರಮೇಶ್ವರನಿಂದ ಭಾವಿತರಾಗಿ ಅವನ ಶಕ್ತಿಯಿಂದ ಅಧಿಷ್ಠಿತರಾಗಿ ಸದಾ ಅವನ ಕಾರ್ಯವನ್ನು ಮಾಡುವುದರಲ್ಲಿ ಸಮರ್ಥರಾಗಿದ್ದಾರೆ. ಹಿಂದೆ ಪಿತಾ ಪರಮೇಶ್ವರನೇ ಆ ಮೂವರನ್ನು 3 ಕರ್ಮಗಳಲ್ಲಿ ನಿಯುಕ್ತಗೊಳಿಸಿದ್ದನು. ಬ್ರಹ್ಮನನ್ನು ಸೃಷ್ಟಿ ಕಾರ್ಯದಲ್ಲಿ, ವಿಷ್ಣುವನ್ನು ರಕ್ಷಾ ಕಾರ್ಯದಲ್ಲಿ, ರುದ್ರನನ್ನು ಸಂಹಾರ ಕಾರ್ಯದಲ್ಲಿ ನಿಯಮಿಸಿದ್ದನು. ಕಲ್ಪಾಂತರದಲ್ಲಿ ಪರಮೇಶ್ವರ ಶಿವನ ಪ್ರಸಾದದಿಂದ ರುದ್ರದೇವನು ಬ್ರಹ್ಮ ಮತ್ತು ನಾರಾಯಣರನ್ನು ಸೃಷ್ಟಿಸಿದ್ದನು. ಹೀಗೆಯೇ ಇನ್ನೊಂದು ಕಲ್ಪದಲ್ಲಿ ಜಗನ್ಮಯ ಬ್ರಹ್ಮದೇವರು ರುದ್ರ ಹಾಗೂ ವಿಷ್ಣು ಇವರನ್ನು ಉತ್ಪನ್ನ ಮಾಡಿದ್ದರು. ಪುನಃ ಕಲ್ಪಾಂತರದಲ್ಲಿ ಭಗವಾನ್ ವಿಷ್ಣುವು ರುದ್ರ ಹಾಗೂ ಬ್ರಹ್ಮದೇವರನ್ನು ಸೃಷ್ಟಿಸಿದ್ದನು. ಹೀಗೆಯೇ ಪುನಃ ಬ್ರಹ್ಮನು ನಾರಾಯಣನ ಮತ್ತು ರುದ್ರದೇವನು ಬ್ರಹ್ಮನ ಸೃಷ್ಟಿ ಮಾಡಿದ್ದರು. ಈ ಪ್ರಕಾರ ಬೇರೆ ಬೇರೆ ಕಲ್ಪಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಪರಸ್ಪರ ಉತ್ಪನ್ನರಾಗಿ ಒಬ್ಬರು ಮತ್ತೊಬ್ಬರ ಹಿತವನ್ನು ಬಯಸುವರು. ಆಯಾಯ ಕಲ್ಪಗಳ ವೃತ್ತಾಂತವನ್ನು ಮಹರ್ಷಿಗಳು ಅವರ ಪ್ರಭಾವವನ್ನು ವರ್ಣಿಸುತ್ತಾ ಇರುತ್ತಾರೆ. ಪ್ರತಿಯೊಂದು ಕಲ್ಪದಲ್ಲಿ ಭಗವಾನ್ ರುದ್ರನ ಆವಿರ್ಭಾವದ ಕಾರಣವನ್ನು ಹೇಳುತ್ತಿದ್ದೇನೆ. ಅವನ ಪ್ರಾದುರ್ಭಾವದಿಂದಲೇ ಬ್ರಹ್ಮದೇವರ ಸೃಷ್ಟಿಯ ಪ್ರವಾಹ ಅವಿಚ್ಛಿನ್ನವಾಗಿ ನಡೆಯುತ್ತಾ ಇರುತ್ತದೆ. ಬ್ರಹ್ಮಾಂಡದಲ್ಲಿ ಉತ್ಪನ್ನರಾಗುವ ಬ್ರಹ್ಮನು ಪ್ರತಿಯೊಂದು ಕಲ್ಪದಲ್ಲಿಯೂ ಪ್ರಜೆಗಳ ಸೃಷ್ಟಿಯನ್ನು ಮಾಡಿ ಪ್ರಾಣಿಗಳ ವೃದ್ಧಿ ಆಗದಿದ್ದಾಗ ಅತ್ಯಂತ ದುಃಖಿತರಾಗಿ ಮೂರ್ಛಿತರಾಗುತ್ತಾರೆ. ಆಗ ಅವರ ದುಃಖದ ಶಾಂತಿ ಮತ್ತು ಪ್ರಜಾವರ್ಗದ ವೃದ್ಧಿಗಾಗಿ ಆಯಾಯ ಕಲ್ಪಗಳಲ್ಲಿ ರುದ್ರಗಣರ ಸ್ವಾಮಿ, ಕಾಲಸ್ವರೂಪಿ ನೀಲಲೋಹಿತ ಮಹೇಶ್ವರ ರುದ್ರನು ತನಗೆ ಕಾರಣಭೂತ ಪರಮೇಶ್ವರನ ಆಜ್ಞೆಯಂತೆ ಬ್ರಹ್ಮದೇವರ ಪುತ್ರರಾಗಿ ಅವರ ಮೇಲೆ ಅನುಗ್ರಹ ಮಾಡುತ್ತಾನೆ. ಅವನೇ ತೇಜೋರಾಶಿ, ಅನಾಮಯ, ಅನಾದಿ, ಅನಂತ, ಧಾತ, ಭೂತ ಸಂಹಾರಕ ಮತ್ತು ಸರ್ವವ್ಯಾಪಿ ಭಗವಾನ್ ಈಶನು ಪರಮೈಶ್ವರ್ಯದಿಂದ ಕೂಡಿ ಪರಮೇಶ್ವರನಿಂದ ಭಾವಿತನಾಗಿ ಸದಾ ಅವನ ಶಕ್ತಿಯಿಂದ ಅಧಿಷ್ಠಿತನಾಗಿ ಅವನ ಚಿಹ್ನೆಗಳನ್ನೇ ಧರಿಸುತ್ತಾನೆ. ಅವನ ನಾಮದಿಂದಲೇ ಪ್ರಸಿದ್ಧನಾಗಿ ಅವನಂತೆಯೇ ರೂಪವನ್ನು ಧರಿಸಿ ಅವನ ಕಾರ್ಯವನ್ನು ಮಾಡುವುದರಲ್ಲಿ ಸಮರ್ಥನಾಗುತ್ತಾನೆ. ಇವನ ಎಲ್ಲ ವ್ಯವಹಾರವೂ ಆ ಪರಮೇಶ್ವರನಂತೆಯೇ ಇರುತ್ತದೆ. ಇವನು ಅವನ ಆಜ್ಞೆಯ ಪಾಲಕನಾಗಿದ್ದಾನೆ. ಸಾವಿರಾರು ಸೂರ್ಯರಂತೆ ಅವನ ತೇಜವಿದೆ. ಅವನು ಅರ್ಧಚಂದ್ರನನ್ನು ಆಭೂಷಣವಾಗಿ ಧರಿಸುತ್ತಾನೆ. ಅವನ ಹಾರ, ತೋಳುಬಂದಿ, ಕಂಕಣ ಇವುಗಳು ಸರ್ಪಮಯವಾಗಿದೆ. ಅವನು ಮುಂಜಾ ಹುಲ್ಲಿನ ಮೇಖಲೆಯನ್ನು ಧರಿಸುವನು. ಜಲಂಧರ, ವಿರಿಂಚಿ ಮತ್ತು ಇಂದ್ರ ಇವರು ಅವನ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ. ಕೈಯಲ್ಲಿ ಕಪಾಲಖಂಡವು ಅವನ ಶೋಭೆಯನ್ನು ಹೆಚ್ಚಿಸುತ್ತದೆ. ಗಂಗೆಯ ಉತ್ತಾಲ ತರಂಗಗಳಿಂದ ಅವನ ಪಿಂಗಲ ವರ್ಣ ಕೇಶಗಳು ಹಾಗೂ ಮುಖವು ನೆನೆದಿರುತ್ತದೆ. ಅವನ ಕಮನೀಯ ಕೈಲಾಸ ಪರ್ವತದ ಬೇರೆ ಬೇರೆ ಪ್ರಾಂತಗಳು ಹುರಿದ ಕೋರೆ ದಾಡೆಗಳುಳ್ಳ ಸಿಂಹವೇ ಮೊದಲಾದ ವನ್ಯ ಪಶುಗಳಿಂದ ಆವರಿಸಿರುತ್ತದೆ. ಅವನ ಕಿವಿಗಳಲ್ಲಿ ಗೋಲಾಕಾರ ಕುಂಡಲಗಳು ಜಗಜಗಿಸುತ್ತಾ ಇರುತ್ತವೆ. ಅವನು ಮಹಾನ್ ವೃಷಭನ ಮೇಲೆ ಸಂಚರಿಸುವನು.
ಅವನ ವಾಣಿಯು ಮಹಾಮೇಘ ಗರ್ಜನೆಯಂತೆ ಗಂಭೀರವಾಗಿದೆ. ಕಾಂತಿಯು ಪ್ರಚಂಡ ಅಗ್ನಿಯಂತೆ ಉದ್ದೀಪ್ತವಾಗಿದ್ದು ಬಲ ಪರಾಕ್ರಮಗಳು ಮಹಾನ್ ಆಗಿವೆ. ಹೀಗೆ ಬ್ರಹ್ಮಪುತ್ರ ಮಹೇಶ್ವರನ ವಿಶಾಲ ರೂಪವು ತುಂಬ ಭಯಾನಕವಾಗಿದೆ. ಅವನು ಬ್ರಹ್ಮದೇವರಿಗೆ ವಿಜ್ಞಾನವನ್ನು ಕೊಡುತ್ತಾ ಸೃಷ್ಟಿ ಕಾರ್ಯದಲ್ಲಿ ಸಹಾಯಕನಾಗುತ್ತಾನೆ. ಆದ್ದರಿಂದ ರುದ್ರನ ಕೃಪಾ ಪ್ರಸಾದದಿಂದ ಪ್ರತಿಯೊಂದು ಕಲ್ಪದಲ್ಲಿಯೂ ಪ್ರಜಾಪತಿಯ ಪ್ರಜಾಸೃಷ್ಟಿಯು ಪ್ರವಾಹ ರೂಪದಿಂದ ನಿತ್ಯವಾಗಿ ಇರುತ್ತದೆ. ಒಮ್ಮೆ ಬ್ರಹ್ಮದೇವರು ನೀಲಲೋಹಿತ ಭಗವಾನ್ ರುದ್ರನಲ್ಲಿ ಸೃಷ್ಟಿ ಮಾಡುವಂತೆ ಪ್ರಾರ್ಥಿಸಿದರು. ಆಗ ಭಗವಾನ್ ರುದ್ರನು ಮಾನಸಿಕ ಸಂಕಲ್ಪದಿಂದ ಬಹಳಷ್ಟು ಪುರುಷರನ್ನು ಸೃಷ್ಟಿಸಿದನು. ಅವರೆಲ್ಲರೂ ತನ್ನಂತೆಯೇ ಆಗಿದ್ದರು. ಎಲ್ಲರೂ ಜಟಾಜೂಟವನ್ನು ಧರಿಸಿದ್ದರು. ಎಲ್ಲರೂ ನಿರ್ಭಯರು, ನೀಲಕಂಠರು, ತ್ರಿನೇತ್ರಧಾರಿಗಳಾಗಿದ್ದರು. ಜರಾ ಮೃತ್ಯು ಅವರ ಬಳಿ ಸುಳಿಯುತ್ತಿರಲಿಲ್ಲ. ಹೊಳೆಯುವ ಶೂಲವು ಅವರ ಶ್ರೇಷ್ಠ ಆಯುಧವಾಗಿತ್ತು. ಆ ರುದ್ರಗಣರು ಸಂಪೂರ್ಣ 14 ಭುವನಗಳನ್ನು ಆವರಿಸಿಬಿಟ್ಟಿದ್ದರು. ಆ ವಿವಿಧ ರುದ್ರರನ್ನು ನೋಡಿ ಪಿತಾಮಹನು ರುದ್ರನಲ್ಲಿ ಹೇಳಿದನು, ದೇವ, ದೇವೇಶ್ವರನೇ, ನಿನಗೆ ನಮಸ್ಕಾರ. ನೀನು ಇಂತಹ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಡ. ನಿನಗೆ ಕಲ್ಯಾಣವಾಗಲಿ. ಇನ್ನು ಮರಣ ಧರ್ಮವುಳ್ಳ ಬೇರೆ ಪ್ರಜೆಗಳನ್ನು ಸೃಷ್ಟಿ ಮಾಡು. ಬ್ರಹ್ಮದೇವರು ಹೀಗೆ ಹೇಳಿದಾಗ ಪರಮೇಶ್ವರ ರುದ್ರನು ನಗುತ್ತಾ, ನನ್ನ ಸೃಷ್ಟಿಯು ಹಾಗೆ ಆಗಲಾರದು. ಅಶುಭ ಪ್ರಜೆಗಳ ಸೃಷ್ಟಿಯನ್ನು ನೀನು ಮಾಡು ಎಂದು ಹೇಳಿದನು. ಬ್ರಹ್ಮದೇವರಲ್ಲಿ ಹೀಗೆ ಹೇಳಿ ಸಮಸ್ತ ಭೂತಗಳ ಸ್ವಾಮಿ ಭಗವಾನ್ ರುದ್ರನು ಆ ರುದ್ರ ಗಣಗಳೊಂದಿಗೆ ಪ್ರಜಾಸೃಷ್ಟಿಯ ಕಾರ್ಯದಿಂದ ನಿವೃತ್ತನಾದನು. ಇಲ್ಲಿಗೆ ಅಧ್ಯಾಯ 13 ಮತ್ತು 14 ಸಂಪೂರ್ಣವಾಯಿತು.